ಲೇ ಚಿಕ್ಕ ನನ್ ಕೋಪ ಬರ್ಸ್ಬಿಟ್ಟು ಬಹು ನಗಿಸ್ಬಿಟ್ಟೆ ಕಣ್ಣ. ಹೊಟ್ಟೆ ಉಂಡೆ ಹಾಗೈತೆ. ಲೇ ಚಿಕ್ಕಯ್ಯ, ನೀನ್ ಯಾಕ್ಲ ನಾನು ಎಕ್ರು ಆಗ್ಬಿಡ್ತೀಯ? ನಿಮ್ಮಂತ ದೇವ್ರ ಸೇವೆ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ನಾನು ಒಡೆಯ. ನಿಂತ ಇವತ್ತು ಯಾವಾರಲ್ಲ? ಶುಕ್ರವಾರ. ಅದು ನಾಳೆಗೆ. ಇವತ್ತು ಬುಧವಾರ. ಅದು ನಿನ್ನೆ. ಇವತ್ತು ನಾನು ಮರೆಸ್ಬೇಕು ಅಂತ ಎಷ್ಟೇ ಆಟ ಆಡಿದ್ರು ಏನೇ ಮರೆತ್ರು ಆ ಗುರುವಾರ ಮಾತ್ರ ಮರೆಯಕ್ಕಿಲ್ಲ ಅಂತಿರಲ್ಲ. ಮರೆಯಕ್ಕಿಲ್ಲ, ನಾನು ಉಸಿರೋರ್ ಗಂಟ ಮರೆಯಕ್ಕಿಲ್ಲ. ಒಡೆಯ, ಯಾರಿಗೂ ತಿಳಿದಂಗೆ ಗುರುವಾರ ಗುರುವಾರ ಎಲ್ಲಿಗೋ ಹೋಗ್ ಬರ್ತೀರಂತೆ. ನಾನೆಲ್ಲ ಕೆಂಚ. ನಾ ಯಾವಾಗಲೂ ಹೇಳ್ದೆ ನೀವ್ ಹೋಗೋದು ಚಿಕ್ಕಣ್ಣವ್ರಿಗೆ ಇರ್ಸಕ್ಕಿಲ್ವಂತೆ. ನಾನ್ ಹೇಳಿಲ್ಲ, ಡ್ರೈವರ್ ಅನ್ನ ಹೇಳಿದ್ದು. ಆಮೇಲೆ ಯಾರಿಗೂ ತಿಳಿದಂಗೆ ಕಾರ್ನ ನೀವೇ ಓಡಿಸ್ಕೊಂಡೈತಿರಂತೆ. ನಾನ್ ಹೇಳಿಲ್ಲ, ಈ ಗುಮಾಸ್ತನೇ ಹೇಳಿದ್ದು. ನಾನೆಲ್ಲ ಹೇಳಿದೆ. ಆಮೇಲೆ ಬೆಂಗಳೂರಿಗೆ ಹೋಗಿ ನಾನ್ ಯಾರು ಏನ್ ಹೇಳಿದ್ರು ಅಂತ ಕೇಳ್ತೇನಿಲ್ಲ ನಿನ್ಗೆ. ಮತ್ತೆ ಯಾಕೆ ಮಗಳದೆ? ನಂಗೆ ಆಚಾರ ಕೆಟ್ಟು. ಇನ್ನೊಂದ್ ಕಿತ ನಾನ್ ಕೇಳ್ದೆ ನೀನೇನಾದ್ರೂ ಹೇಳ್ದೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಮ್ಮ ಪ್ರಾಣ ಕೇಳಾಗೈತೆ, ನಾನೇನು ಹೇಳಕ್ಕೆ ಇಲ್ಲ. ಇದ್ಯಾಕ್ಲಾ ನೀನ್ ಕೆನ್ಯ ಇಟ್ಕೊಂಡಿದ್ಯಾ? ನೀವು ಅಲ್ಲಿ ಹೊಡೆದಿದ್ದು ನನಗೆ ಇಲ್ಲಿ ನೋಯ್ತಾ ಇದೆ. ತಗೊಳ್ಳಿ. ಯಾರು? ಯಾಕೆ ಫೋನಾಗೆ ರಾವ್ಗೆ ಬುಸ್ಕೊಟ್ಟಾಯ್ತಾ? ಅವನಯ್ಯ ಅಮೆರಿಕಿಂದ. ಅಮೆರಿಕಂದನ ನನ್ಗೆ ಇರ್ಬೇಕು ತಾತ. ಯಾರು? ಚಿಕ್ಕಮ್ಮರ ಅಡ್ಬಿದೆ. ಚಿಕ್ಕಮ್ಮರ ಏನು ನಾಳಿದ್ದೆ ಬರ್ತಾ ಇದ್ದೀರಾ? ವಿಮಾನದಾಗ ಬರ್ತಾ ಇದ್ದೀರಾ? ಏನು ಕಾರ್ ಕಳಿಸ್ಬೇಕಾ? ಕಳ್ಸೋಕ್ ಹೇಳ್ತೀನಿ ಬಿಡಿ. ಇಕ್ಬಿಡ್ಲಾ? ಎಲ್ಲಿ ಬರ್ತಾ ಇದೀಯಾ? ಈ ವಿಷಯನ ಹೊಡಿಯೋರ್ ಹೇಳಕ್ಕೆ. ನನ್ ಕೆನ್ನೆಗ್ ಬರ್ಸಿ ಬಾಳೆಕಾಯಿ ಬಜ್ಜಿ ಮಾಡವ್ರೆ, ನಿನ್ ಕೆನ್ನೆಗ್ ಬರ್ಸಿ ಸೋರೆಕಾಯಿ ಬಣ್ಣ ಮಾಡ್ಬಿಡ್ತಾರೆ. ಅವ್ರು ಕೇಳ್ದೆ ಏನು ಹೇಳ್ಬಾರ್ದು ಅಂತ ನನ್ ಕೆನ್ನೆಗ್ ಬರ್ಸಿದ್ ನೋಡ್ಲಿಲ್ಲ. ಒಡಗರ್ ಕೇಳ್ದೆ ಏನು ಹೇಳ್ಬಾರ್ದು. ಲೆಕ್ಕಾಚಾರ ಹೊಡಿಯ. ಆ ಬೀರನ್ ಮಗಳಿಗೆ ಸಾಲಾಗಿ ಸೇರಿಸ್ಬೇಕು ಅಂತ 2,000 ರೂಪಾಯಿ ಕೇಳಿದ್ದ, ಕೊಟ್ಟೆ ಇಲ್ಲ? ಕೊಟ್ಟೆ ಹೊಡಿಯ. ಇವನೇನೋ ಗಾಡಿಯ ಬದಲಾಯಿಸ್ಬೇಕು ಅಂತಿದ್ದ. ಅಯ್ಯೋ ಗಾಡಿ ಅಲ್ಲ, ಬರೀ ಆಯಿಲ್ ಅಷ್ಟೇ. ಮೊನ್ನೆ ತಾನೇ ಬದಲಾಯಿಸಂಗಿತ್ತಲ್ಲ. ಅಲ್ಲ ಒಡೆಯ, ನಮ್ ಗಾಡಿ ಇಂಜಿನ್ ಆಯಿಲ್ ಒಸಿ ಜಾಸ್ತಿ ಕುಡಿತದೆ. ಹೌದು ಒಡೆಯ, ಇವನ್ ಇಂಜಿನ್ ಒಸಿ ಹೆಚ್ಚಿಗೆನೆ ಕುಡಿತದೆ. ಚಿಕ್ಕಯ್ಯ, ಏನು ಮುನಿಸ್ಕೊಂಡು ಮಕ್ಕಳು ಆ ಕಡೆ ತಿರ್ಸ್ಕೊಂಡು ನಿಂತಿದ್ಯಲ್ಲ, ಬಾ ಗುರುವಾರ ನೆನ್ಗೆ ಆಗೋಯ್ತು. ನಾನೇನ್ ಮುನಿಸ್ಕೊಂಡಿಲ್ಲ, ಚೆನ್ನಾಗೇ ಇದೀನಿ. ನೀನ್ ಒಬ್ಬ ಸಂದಾಗಿದ್ರೆ ಆಯ್ತಾ? ನಾವೆಲ್ಲ ಸಂದಾಗಿರ್ಬೇಡವಾ? ನಿಮ್ಗೇನಾಯ್ತು ಒಡೆಯ? ಇಲ್ಲ, ಇದನ್ನೆಲ್ಲ ತಿಂದ್ರೆ ನಾನ್ ಚೆನ್ನಾಗಿರ್ತೀನ. ಯಾಕೋ ಇದೆಲ್ಲ ಮಾಡಿದ್ದು? ಚಿಕ್ಕಮ್ಮರ್ಗೆ ಇಷ್ಟ ಅಂತ ನಾನೇ ಮಾಡಿದ್ದು. ರುಚಿ ನೋಡಿ ಒಡೆಯ. ಬೆಪ್ಪಡದೆ ಚಿಕ್ಕಮ್ಮರು ಅಮೆರಿಕದಾಗೆ, ಅಲ್ಲಿಗೆ ಪಾರ್ಸಲ್ ಮಾಡಕ್ ಆಯ್ತದ? ಏನಿಲ್ಲ ಇದು ಸ್ಪೆಷಲ್ ಮೈಸೂರು ಪಾಕು ನನ್ ತುಪ್ಪ ಹಾಕಿ ಹಸು ಮಾಡಿದ್ದು. ನಿನ್ ತುಪ್ಪನ? ಅಲ್ಲಲ್ಲ, ಹಸು ತುಪ್ಪ ಹಾಕಿ ನಾನೇ ಮಾಡಿದ್ದು. ನಿನಗೆ ಯಾರೆಲ್ಲ ಮಾಡು ಅಂತ ಹೇಳಿದ್ದು? ಹಬ್ಬ ಕೇಳಿದ ಹೇಳ್ತೀನಿ. ಚಿಕ್ಕಮ್ಮರ್ಗೆ ಮೈಸೂರು ಪಾಕು ಬೋ ಇಷ್ಟ ಅಂತ ಇವಳೇ ಹೇಳಿದ್ದು. ನಾನು ಯಾವಾಗ್ಲೂ ಹೇಳ್ದೆ? 6 ತಿಂಗಳ ಹಿಂದೆ. ಚಿಕ್ಕಮ್ಮನವ್ರಿಗೆ ಮೈಸೂರು ಪಾಕ್ ಇಷ್ಟನಾ ಅಂತ ನೀನ್ ಕೇಳ್ದೆ, ಅದಕ್ಕೆ ಹೌದು ಅಂತ ಹೇಳ್ದೆ. ಧ್ಯಾನ ಹೇಳ್ದಾಗ ಮಾತ್ರ ಹೇಳ್ಬೇಕು. ಯಾವತ್ತ ಇಲ್ದಿರೋ ಚಿಕ್ಕಮ್ಮನ ಮೇಲೆ ಅಕ್ರೆ ಪ್ರೀತಿ ಇವತ್ತು ಹೆಂಗ್ಲ ಬಂತು? ಹಬ್ಬ ಹೇಳ್ಬಿಟ್ರಾ? ಹೇಳ್ಬಿಡ್ತೀನಿ. ಚಿಕ್ಕಮ್ಮವ್ರು ಬರೋ ದಿವಸ ತಾನೆ ಅವ್ರಿಗೆ ಇಷ್ಟವತ್ತಿನ ದಿನ ಎಲ್ಲ ಮಾಡ್ಬೇಕು. ಏನ್ಲ ಏನೇನೋ ಮಾತಾಡ್ತಿದ್ಯಲ್ಲೋ? ಏನೇನೋ ಮಾತಾಡ್ಬಾರ್ದು ಅಂತಾನೆ ಬೋ ಹುಷಾರಾಗಿವ್ನಿ. ಚಿಕ್ಕಮ್ಮವ್ರು ಫೋನ್ ಮಾಡಿದ್ರಲ್ಲ,
ನೀವ್ ಕೇಳ್ದೆ ನಾನು ಹೇಳದ್ನಾ? ಏನೋ ಚಿಕ್ಕಮ್ಮ ಫೋನ್ ಮಾಡಿದ್ರ? ಅಬ್ಬಬ್ಬಾ ಕೇಳ್ಬಿಟ್ರ? ಧೈರ್ಯವಾಗಿ ಹೇಳ್ಬಿಡ್ತೀನಿ. ಹ್ಞೂ ಒಡೆಯ, ಫೋನ್ ಬಂದಿತ್ತು. ಯಾವಾಗ ಬಂದಿತ್ತು? ನೆನ್ನೆಯ. ನಿನ್ನೆ ಯಾಕೋ ಹೇಳಿಲ್ಲ? ಒಡೆಯರ್ ನೆನ್ನೆ ಕೇಳಲಿಲ್ವಲ್ಲ? ಯಾವಾಗ ಬರ್ತಾರಂತೋ? ಇವತ್ತಯ್ಯ. ಯಾತ್ರ ಬರ್ತಾರಂತೆ? ಒಡೆಯರ್ ಕೇಳಲಿಲ್ವಲ್ಲ? ಹೇಳಿದ್ರಲ್ಲ. ಹ್ಮ್ ಹೌದೌದು, ಗಾಡಿ ಕಳಿಸ್ಬೇಕಂತೆ ಒಡೆಯ. ಎಲ್ಲಿ ಕಳಿಸ್ಬೇಕಪ್ಪ ಗಾಡಿನ? ಒಡೆಯರ್ ಕೇಳಲಿಲ್ವಲ್ಲ? ಕೇಳ್ದಾಗ ಹೇಳಿದ್ರು ಬರುತ್ತಾರೆ, ಕೇಳ್ದಾಗ ಹೇಳಿದ್ರು ಬರುತ್ತಾರೆ. ಲೆಕ್ಕಾಚಾರ, ಮಗ ಮುಂಬೈಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ತಾನೇ ಬರೋದು? ಡ್ರೈವರ್, ಬೆಂಗಳೂರು ಒಂದು ಕಾರ್ ತಗೊಂಡ್ ಹೋಗು. ಸರಿ ಚಿಕ್ಕಯ್ಯ. ಒಡಿಯ, ವಿಮಾನದಾಗ ಬರೋ ಬದಲು ರೈಲ್ನಾಗ ಬಂದ್ಬಿಟ್ರೆ? ನೀನ್ ಕಳ್ಳ ಬುದ್ಧಿಮಂತ. ಲೆಕ್ಕಾಚಾರ, ರೈಲ್ವೆ ಸ್ಟೇಷನ್ ಹೌದು. ಮಗ ಅಮೆರಿಕ ಅಂತಿಂತ ಇಲ್ಲಿ ಗಂಟ ಬಂದು ನಿಂತ್ಕೊಂಡಲ್ಲಿ ಮಂಡ್ಯದಲ್ಲ ಎಳೆದ್ಬಿಟ್ರೆ? ಮಂಡ್ಯಕ್ಕೆ ಒಂದು ಗಾಡಿ ಕಳ್ಸು. ಒಡಿಯ, ಮದ್ದೂರ್ನಾಗ ಎಳೆದ್ಬಿಟ್ರೆ? ಚಿಕ್ಕಯ್ಯ, ವಿಮಾನ ರೈಲು ಬೇಡ ಅಂತ ಬಸ್ನಾಗ ಬಂದ್ಬಿಟ್ರೆ? ವಿದೇಶದಾಗ ಓದಿರೋ ಹುಡುಗಿ ಬಸ್ಸಾಗ ಬರ್ತದ? ಹಂಗಲ್ಲ ಚಿಕ್ಕಯ್ಯ, ಊರಲ್ಲಿ ಅಡಾಡಿ ಬಹುದಿನ ಆಗಿದೆ ಅಂತ ಬಸ್ನಾಗ ಬಂದ್ಬಿಟ್ರೆ ಏನ್ ಮಾಡುದು? ಹಂಗಂತೀರ? ಓಯ್, ಮಗ ಬರಕ್ಕಿಂತ ಮುಂಚೆ ಗುಡಿಗೆ ಹೋಗಿ ಅರ್ಚನೆ ಮಾಡ್ಕೊಂಡ್ ಬರುವ. ಗಾಡಿ ತೆಗಿ. ಎಲ್ಲಿದೆ ಗಾಡಿ? ಎಲ್ಲ ಹೊಂಟೋಯ್ತು. ಏನ? ಅಲ್ಲಿ ನಿಂತದಲ್ಲೋ. ಎತ್ತಿನ ಗಾಡಿಯ? ಗಾಡಿಗೆ ಎತ್ಕಟ್ಟು ನಡಿ ಬರ್ನೆ. ಚಿಕ್ಕ, ಲಕ್ಷ ಲಕ್ಷ ಕೊಟ್ಟು ಲಕ್ಷವಾದ ಕಾರ್ ತಗೊಂಡ್ರು ಲಕ್ಷಕ್ ಅಂತ ಈ ಗಾಡಿಲಿ ಹೋಗೋದ್ ಮದ್ವೆ ಬೇರೆ ಕಣ್ಣ. ಹೌದೌದು, ಹಳ್ಳ ಕೊಳ್ಳದಲ್ಲಿ ಎತ್ತಾಕಿ ಹುಡುಕಿ ಸೊಂಟ ಗಿಂಟಲ್ಲ ಪದ ಹೇಳ್ತಾ ಇದೆ ಒಡಿಯ. ನೀನು ಕಂಡ್ಕೊಂಡ್ಬಿಟ್ಟೆ ಸುಖವಾ. ಇದ್ರ ಮೈವೇ ನಿನ್ಗೆಲ್ಲ ಗೊತ್ತು? ಪೆಟ್ರೋಲ್ ಆದ್ರೆ ಕಾರ್ ನಿಂತೋಯ್ತದೆ, ಪಂಚರ್ ಆದ್ರೆ ಕಾರ್ ನಿಂತೋಯ್ತದೆ, ನಮ್ಮ ಎತ್ತಿನ ಗಾಡಿ ನಿಲ್ತದ? ಅಲ್ಲಿ ನೋಡಿ, ಪಂಚರ್ ಆಗಿ ನಿಂತಿದೆ ಗಾಡಿ. ಎಲ್ಲ ಇವನ ನಮ್ ಕಾರ್ ಇದ್ದಂಗ ಐತಲ್ಲೋ. ನಮ್ದೇಯ. ಹೌ ಹೌ ಹೌ. ನಡಿ ನಡಿ, ನಮ್ ಕೂಸೇನಾದ್ರೆ ಬಂದೈತ ನೋಡ್ಬಿಡು. ಏನಾಯ್ತು ನಿನ್ಗೆ? ನನಗೇನಾಗಿಲ್ಲ, ಚೆನ್ನಾಗಿದ್ದೀನಿ. ಚಕ್ರ ಪಂಚರ್ ಆಗೈತೆ. ಪಂಚರ್ ಹಾಕ್ಸ್ಕೊಂಡು ಬಿರ್ಬಿರ್ನೆ ಹೋಗತ್ತಾನೆ. ಚಕ್ರ ಪಂಚರ್ ಆಗಿ 1 ವಾರ ಆಯ್ತಲ್ಲ. ಅಯ್ಯೋ, ಇನ್ನೊಂದಾಕು. ಒಡೆಯರೆ, ಇನ್ನೊಂದು ಗಾಡಿ ಬರ್ತಾ ಇದೆ ಪಂಚರ್ ಆಗೋಕೆ. ಇದು ಯಾವ್ದಾ? ಇದು ಡಕೋಟಾ ಬಂಡಿ ಒಳ್ಳೆ ಬಿರುಗಾಳಿ ಬಂದಂಗ್ ಬರ್ತಾಯ್ತೆ. ಇದು ಬೆಂಗಳೂರು ಏರ್ಪೋರ್ಟ್ ಇಂದ ಬರ್ತಾ ಇರೋ ಗಾಡಿ. ಏರ್ಪಾಟ ಬರ ಚಿಕ್ಕ. ನಡಿ ನೋಡಿ. ಯಾಕೆ ಬಸ್ ಇಟ್ಕೊಂಡಿದ್ದೀರಾ? ಹೊರಗಡೆ ಬನ್ನಿ. ಐ ಸೆಡ್ ಕಮ್ ಔಟ್. ಏನ್ ಅನ್ಕೊಂಡಿದ್ದೀರಾ? ಫಾರಿನ್ ಅಲ್ಲಿ ಓದಿ 4 ವರ್ಷ ಬಿಟ್ಕೊಂಡು ಬರ್ತಿದ್ದೀನಿ. ಏರ್ಪೋರ್ಟ್ ಕಾರ್ ಕಳಿಸ್ಬೇಕು ಅನ್ನೋ ಬುದ್ಧಿ ಇಲ್ವಾ? ನಿಮ್ ಮಗಳ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇಲ್ವಾ? ಅಕ್ರೆ ಇಲ್ವಾ? ವಾಟ್ ಡು ಯು ಥಿಂಕ್ ಆಫ್ ಯೋರ್ ಸೆಲ್ಫ್? ಯು ಹ್ಯಾವ್ ನೋ ಸೆನ್ಸ್. ಐ ಹೇಟ್ ಯು. ಬಂದ್ರ ಒಡೆಯ, ಈ ನನ್ ಮಗ ಮಾಡಿದ ಕೆಲಸ. ಮಗ ಕೋಪ ಮಾಡ್ಕೊಂಡು ಕೂತೈತೆ. ಎಲ್ರು ಹೋಗಿ ಕ್ಷಮೆ ಕೇಳಿ. ಒಡೆಯ, ಚಿಕ್ಕಮ್ಮರು ಇದೇ ಸ್ಟೆಕ್ಟನ್ನು ಓದಿರೋದು. ಕನ್ನಡದಾಗ ಹೆಂಗ್ ಕ್ಷಮೆ ಕೇಳೋದು? ನಮ್ಗೆ ಯಾರಿಗೂ ಇಂಗ್ಲಿಷ್ ಬರಕಿಲ್ವೇ? ಅದು ಸರಿ ಕಣ್ಣ, ಬಡ್ಕಂಡೆ 4 ಅಕ್ಷರ ಕಲ್ತ್ಕೊಳ್ಳ ಅಂತ. ತಲೆಗಿದ್ದೇ ಇಲ್ಲ ಹತ್ತದೆ. ತಲೆಯಲ್ಲಿ ವಿದ್ಯೆ ಅದ್ದೆ ಏನಿಲ್ಲ. ನಾನ್ ಹೋದ್ರೆ ನಿಮ್ಮನ್ ಯಾರು ನೋಡ್ಕೋತಾರೆ? ಅದಕ್ಕೆ ಓದಿಲ್ಲ. ಇಲ್ದಿದ್ರೆ ಓದಿ ನುಂಗಾಕ್ಬಿಡ್ತಿದ್ದೆ. ನುಂಗಾಕ್ಬಿಡ್ತಿದ್ದೆ. ಒತ್ತಗ್ 3 ಮುದ್ಯ, ತಲೆ ಒಳಗೆ ಜೇಡಿ ಮಣ್ಣು ತುಂಬೈತೆ. ಚಿಕ್ಕ, ಮಗ ಅಮೆರಿಕಾದಿಂದ ಬಂದ ತಕ್ಷಣ ತಿರುಪತಿ ಗುಂಡೋಡಿಸ್ಬೇಕು ಅಂತ ಜಪ್ತಿ ಐತೆ ತಾನೆ? ಐತೆ. ತಿರುಪತಿ ತಾನೆ, ಮುಂದೋಡ್ಸ್ಬಿಡಿ.
ಇವನು ಯಾರನ್ನ ಇವನು ಗುಂಡೋಡ್ಸ್ ಕರ್ಕೊಂಡ್ ಬಂದಿದ್ದೀರಾ? ತಿರುಪತಿ ಒಡೆಯ. ತಿರುಪತಿಯ? ಇವನಿಗೆ ಯಾಕೆ ಗುಂಡೋಡಿಸಿದ್ರಿ? ನಮ್ಮವ್ರು ವಿದೇಶದಿಂದ ಓದ್ ಮುಗಿಸ್ಕೊಂಡ್ ಬಂದವ್ರೆ, ತಿರುಪತಿಗೆ ಗುಂಡೋಡಿಸ್ಬೇಕಂದ್ರಲ್ಲ, ಅದಕ್ಕೆ ತಿರುಪತಿಗೆ ಗುಂಡೋಡಿಸ್ಕೊಂಡ್ ಬಂದ್ಬಿಟ್ಟೆ ಒಡೆಯ. ಚಿಕ್ಕ ಮಗ ಹಿಂಗ್ ನಗ್ನಗ್ತಾ ಇದ್ರೆ ಬಹು ಸಂತೋಷ ಕಾಣ್ಲ. ಒಡೆಯ, ಈಗ್ಲಾರು ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿರಾ? ಇವನಿಗೊಂದ್ ಗತಿ ಕಾಣಿಸ್. ಲೆಕ್ಕಾಚಾರ ಅಲ್ಲಿ ಕಳ್ಳ ಅಮಾವಾಸೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ಸಂದಲ್ಲಿ ಗುಂಡೋಡ್ಸ್ಕೋಬೇಕು ಅಂತ ಒಡೆಯರ್ ಅರ್ಕೆ ಹೊತ್ಕೊಂಡ್ರೆ ಈ ತಿರುಪತಿಗೆ ಗುಂಡೋಡ್ಸೋದು ನನ್ ಮಗನ್ ತಂದು. ಅಲ್ಲಲೇ ಕಂಚಿ ಕಾಮಾಕ್ಷಿ ಗುಂಡೋಡ್ಸು ಅಂದ್ರೆ ಗುಮಾಸ್ತನ ಮಗಳ ಕಾಮಾಕ್ಷಿ ಗುಂಡೋಡ್ಸ್ತ್ಯಾ? ಪಾರ್ವತಿ, ಏಟು ವರ್ಷ ಆಯ್ತು ನಿನ್ನ ನೋಡಿ. ನಿನ್ನ ಹೆಸರಿನಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಸ್ಕೊಂಡ್ ಬಂದೀವ್ನಿ. ತಕ್ಕ ಪ್ರಸಾದ. ಬೇಡ, ನಿನ್ ಪ್ರಸಾದ ನನ್ಗೆ ಬೇಕಾಗಿಲ್ಲ. ನಿನಗ್ ಸೇರ್ಬೇಕಾದೆಲ್ಲ ಅಪ್ಪ ಯಾವಾಗಲೂ ಭಾಗ ಮಾಡ್ಕೊಟ್ಟಾಯ್ತಲ್ಲ, ಇನ್ನು ಯಾಕೆ ನಾಟಕ? ನೀನ್ ಎಂಥವಳು ಅಂತ ಗೊತ್ತಾಗ್ತಾನೆ ಅಪ್ಪ ನಿನ್ನ ಹೊರಗೆ ಹಾಕಿರೋದು. ಪದೇ ಪದೇ ಯಾಕೆ ಇಲ್ಲಿಗೆ ಬರ್ತೀಯಾ? ನಾಚಿಕೆ ಆಗಲ್ಲ ನಿನ್ಗೆ? ಹೋಗು, ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ಅಕ್ಕ ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಏನೋ ಇದೆಲ್ಲ? ನೀನ್ ಮನೆಗ್ ಬಂದಾಗ ಅಪ್ಪ ಮಾಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು, ಅದಕ್ಕೆ ಆ ರೀತಿ ನಡ್ಕೊಂಡೆ ಅಕ್ಕ. ನಿನ್ ಜೊತೆ ಮಾತಾಡಿದ್ರೆ ಅಪ್ಪ ನನ್ನನ್ ಬೈತಾರೆ ಅಂತ ಭಯ ಇಲ್ಲಕ್ಕ, ನಿನ್ನ ಎಲ್ಲಿ ಬೈತಾರೋ ಅಂತ ನನ್ಗ್ ಭಯ ಆಯ್ತು. ಅಪ್ಪನಿಗೆ ನಿನ್ ಮೇಲಿರೋ ಕೋಪ ಹೋಗ್ಬೇಕು, ದೂರವಾಗಿರೋ ನಮ್ಮೆರಡು ಸಂಸಾರ ಒಂದಾಗ್ಬೇಕು ಅಂತ ನಾನ್ ದೇವ್ರು ಯಾವಾಗ್ಲೂ ಬೇಡ್ಕೋತೀನಕ್ಕ. ಅಮ್ಮನ್ನು ಬೇಡ್ಕೋತೀನಿ. ಸಮಾಧಾನ ಮಾಡ್ಕೊಳವ, ಕಾಲ ಬರ್ತದೆ, ಒಂದಾಗೇ ಆಯ್ತು. ನೀ ಏನು ಯೋಚನೆ ಮಾಡ್ಬೇಡ. ಯಾಕೆ ಯೋಚನೆ ಮಾಡ್ಬೇಕು ಅಂತೀನಿ? ನಾವೆಲ್ಲ ಇಲ್ವಾ? ಇಬ್ಬರು ಮಾವಂದ್ರು, ಅಕ್ಕ, ಅಕ್ಕನ ಮಗಳು, ಜೊತೆಗೆ ನಾನು, ತೆಪ್ಪಾಜಿಯವರು. ಅದ್ ಸರಿ, ಫಾರಿನಿಂದ ನಮಗೇನು ತರ್ಲಿಲ್ವೇನವ? ಹೋಗ್ ಮಾವ, ನಾನೇ ಯಾರಿಗೂ ಗೊತ್ತಂತ ಕದ್ ಬಂದಿದ್ದೀನಿ. ನೀ ಏನ್ ತರ್ದಾರು ಪರವಾಗಿಲ್ಲ ಬಿಡು, ಪ್ರೀತಿಯಿಂದ ಬಂದಿಲ್ಲ ಅಟ್ಟೆ ಸಾಕು. ಸರಿ ಸರಿ, ನಿಮ್ಮ ಅಪ್ಪ ಏನು ಗೊತ್ತಾದ್ರೆ ಹುಲಿ ವಯಸ್ಸ ಆಡ್ಬಿಡ್ತಾನೆ. ಬಿರ್ನ ಮನೆಗೆ ಹೋಗೋಬಾ. ಇತಿಹಾಸ ಕಟ್ಟೋದೇನು ತಾಂಡವ ನೃತ್ಯನೇ ಆಡ್ಬಿಡ್ತದೆ. ಅಕ್ಕ, ಪ್ರಸಾದ ಕೊಡಲ್ವಾ? ಕೊಡ್ತೀನಿ ರವ. ಪುಟಿ, ಬಾಯ್ಲಿ. ಚೆನ್ನಾಗಿದೀಯಾ? ಏನ್ ಓದ್ತಾ ಇದೀಯಾ? SSLC. ಚೆನ್ನಾಗೋದು. ನೀನು ನನ್ನ ಹಾಗೆ ಫಾರಿನ್ಗೆ ಹೋಗ್ಬೋದು. ಅಕ್ಕ ಬರ್ಲಾ? ಬರ್ತೀನಿ ಬಾವ. ಪುಟಿ ಬರ್ಲಾ? ಏನ್ಲ ಬೋ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. ಅಕ್ಕನ ಮಗಳಲ್ವಾ ವರ್ಷೆ, ಅದಕ್ಕೆ ಪಿರೂತಿಯಿಂದ ಮಾತಾಡ್ಸಿದ್ರು. ಇಷ್ಟ ಆಯ್ತಾ? ಅಯ್ಯಯ್ಯಯ್ಯಯ್ಯಯ್ಯ, ಅವಳು ಇಷ್ಟ ಆಯ್ತಾ ಇಲ್ವೋ ಕಾಣೆ. ನೀನಿಂಗ್ ನಾಚ್ಕೊಳ್ಳೋದು ನನಗೂ ಬೋ ಇಷ್ಟ ಆಯ್ತು. ಈ ನಾಚಿಕೆ ಗೀಚಿಕೆ ಎಲ್ಲ ಕೆಲ್ಲಂಗೇರಿಯಿಂದ ನಾಚಿಕೆ. ಹೆಂಗೋ ನಮ್ ಚಿಕ್ಕವ್ರಿಗೂ ಪಾರವನ್ಗೂ ಲಗ್ನ ಆಗ್ಬಿಟ್ರೆ ಒಡೀರ್ ಮನೆ ಸೊತ್ತೆಲ್ಲ ನಮ್ಮನೆ ಸೊತ್ತಾಗೋಯ್ತದೆ. ಏಯ್, ನಿನ್ನ ಮನೆ ಅಲ್ಲ, ನನ್ನ ಮನೆ. ಬಲ್ಲ ಕಾಲಾಗಾಯ್ತು ಈಟುದ್ದ ಇದ್ ನನ್ನ ಮಕ್ಕಳನ್ನ ಈಟುದ್ದ ಮಾಡಿದ್ಕೆ ಇವತ್ತು ನೀನು ನಾನು ಅಂತ ಭೇದ ಎಣಿಸ್ತಾ ಇದ್ಯಾ? ನಿನ್ನಂದ್ ಏನ್ಲ ಪ್ರಯೋಜನ? ನಾನು ಇದೀನಲ್ಲ,
ನಾನ್ ನಾಳೆ ಎಕ್ರ ತಗೊಂಡು ನಾನೇ ಪಟ 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 ಅಂತ ಹೊಡ್ಕೋಬೇಕು